ನಮಸ್ಕಾರ. ಈ ಕ್ಷಣದ ಪ್ರಮುಖ ಸುದ್ದಿ. ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಸಾವಿತ್ರಿಬಾಯಿ ಫುಲೆ ಅವರೇ ಪ್ರೇರಣೆ. ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಕಾಗವಾಡ ತಾಲೂಕಿನ ಉಗಾರ್ ಖುರ್ದ ಪಟ್ಟಣದಲ್ಲಿ ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ವತಿಯಿಂದ ನೂತನ ಪದಾಧಿಕಾರಿಗಳ ಪದಗ್ರಹಣ, ಶೈಕ್ಷಣಿಕ ವಿಚಾರಗೋಷ್ಠಿ ಹಾಗೂ ಉತ್ತಮ ಶಾಲೆಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ರವಿವಾರ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಐನಾಪೊರ ಕೃಷ್ಣ ಕಿತ್ತೂರು ಗುರುದೇವ ಆಶ್ರಮದ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರು ಅನುಭವಿಸಿದ ಕಷ್ಟಗಳ ಫಲವಾಗಿ ಇಂದು ಮಹಿಳೆಯರು ಉನ್ನತ ಶಿಕ್ಷಣ ಪಡೆದು ಸ್ವಾವಲಂಬಿಗಳಾಗಿದ್ದಾರೆ ಎಂದು ಹರಿಸಿದರು. ಮುಖ್ಯ ಅತಿಥಿ ಲತಾ ಮುಳ್ಳೂರು ಮಾತನಾಡಿ, ಮಹಿಳಾ ನೌಕರರ ಹಿತಾಸಕ್ತಿ ಕಾಯುವುದು ಹಾಗೂ ಅವರ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಲ್ಲುವುದು ಸಂಘಟನೆಯ ಮೂಲ ಗುರಿ ಎಂದರು. ಇದೇ ಸಂದರ್ಭದಲ್ಲಿ ಕಾಗವಾಡ ವಲಯದ 10 ಉತ್ತಮ ಶಾಲೆಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಭಾರತ್ ಒನ್ ನ್ಯೂಸ್, ಚಿಕ್ಕೋಡಿ. ಪ್ರಜಾಪ್ರಭುತ್ವ ಭಾರತದ ಸದ್ಪ್ರಜೆಯಾಗಿ, ಕರ್ನಾಟಕ ಸರ್ಕಾರದ ಸೇವಕರಾಗಿ, ಮುಂದಿನ ಪ್ರಜೆಗಳಾದ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ನಾನು ಶಾಲಾ ಶಿಕ್ಷಕಿಯಾಗಿ ನನ್ನ ವೃತ್ತಿಗೆ ಚ್ಯುತಿ ಬಾರದಂತೆ ಕಾಯಕ ಮಾಡಲು ಬದ್ಧಳಾಗಿರುತ್ತೇನೆ. ಅಂತೆಯೇ ರಾಜ್ಯದ ಸಮಸ್ತ ಮಹಿಳಾ ಶಿಕ್ಷಕಿಯರ ಸ್ವಾಭಿಮಾನದ ಸಂಘಟನೆಯಾದ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಹೆಮ್ಮೆಯ ಗೌರವ ಪದಾಧಿಕಾರಿಯಾಗಿ ಸತ್ಯ ನ್ಯಾಯ ನೀತಿ ತತ್ವಗಳಡಿಯಲ್ಲಿ ಶಿಕ್ಷಕಿಯರ ಶ್ರೇಯೋಭಿವೃದ್ಧಿಗೆ ಕಾಯ ವಾಚ ಮನಸ ದುಡಿಯುತ್ತೇನೆ. ಸಂಘದ ನಿಯಮಗಳಿಗೆ ಬದ್ಧಳಾಗಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿಕೊಳ್ಳುತ್ತೇನೆ. ಸಂಘಟನೆಗೆ ಚ್ಯುತಿ ಬಾರದಂತೆ, ಧಕ್ಕೆ ಬಾರದಂತೆ ಶಾಂತಿ ಶಿಸ್ತು ಸೇವಾ ಮನೋಭಾವದಿಂದ ಪ್ರಾಮಾಣಿಕ ಹಾಗೂ ನಿಸ್ವಾರ್ಥ ಸೇವೆ ಮಾಡಲು ಶ್ರಮಿಸುತ್ತೇನೆಂದು ಭಾರತದ ಮೊಟ್ಟ
ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಪುಲೆಯವರ ಹೆಸರಿನಲ್ಲಿ ಆತ್ಮಸಾಕ್ಷಿಯಾಗಿ ಇಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವಸಂತರಾದ ಜ್ಞಾನಮೂರ್ತಿಗಳಾದ ನಡೆದಾಡುವ ದೇವರು ಎನ್ನ ಆರಾಧ್ಯ ಗುರುಮೂರ್ತಿಗಳಾದ ಪರಮ ಪೂಜ್ಯ ಸಿದ್ದೇಶ್ವರ ಪಲ್ಲಿ ಭಕ್ತಿ ಭಾವನ ಸಲ್ಲಿಸುತ್ತಾ ಸ್ವಲ್ಪ ಇನ್ನೊಂದೇನು ಮಾತಾಡೋದು ಹಸುವಾಗಿರಬೇಕು ಅಂತ ದಯವಿಟ್ಟು ಶಾಂತತೆಯನ್ನ ಅವರ ಸಹಕಾರ ವರ್ಗದ ಶಿಕ್ಷಕಿಯರ ಒಂದು ಸಂಘದ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ್ಕೊಂಡಿದ್ದೇವೆ. ಕೂಡಿರದ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಥ ಆ ಗುರುಮಾತೆಯರಿಗೂ ಅನಂತ ವಂದನೆಗಳನ್ನು ಹೇಳ್ತಾ ಇಲ್ಲಿ ಕೂಡಿರುವಂಥ ಎಲ್ಲ ಶಿಕ್ಷಕರುಂದಕ್ಕೂ ಗುರುಮಾತೆಯರಿಗೂ ಅನಂತ ಶರಣುಗಳನ್ನು ಹೇಳುತ್ತಾ ನಾವೆಲ್ಲ ಇಲ್ಲಿವರೆಗೆ ಬಹಳ ಸುಂದರವಾಗಿ ಲತಾ ಗುರುತಾಯಿಯು ಬಹಳ ಸುಂದರವಾಗಿ ಹೇಳಿದರು. ಎಷ್ಟು ಸುಂದರವಾಗಿ ಹೇಳಿದ್ರಂದ್ರೆ ನೀವೆಲ್ಲ ಎದ್ದು ಹೋಗಬೇಕನ್ನ ಅನ್ನೋಂಗ ಮೈ ಒಳಗ ತಾಕತ್ತ ಹುರುಪನ್ನ ತುಂಬುವಂತ ಶಕ್ತಿ ಇದೆ. ಅದಕ್ಕೆ ತಾವೆಲ್ಲ ಇವತ್ತು ಆ ಸಾವಿತ್ರಿಬಾಯಿ ಫುಲೆಯವರ ಹೆಸರಿನಲ್ಲಿ ಶಿಕ್ಷಕರೇ ಒಂದು ಸಂಘವನ್ನ ತಾವೆಲ್ಲ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಗುರು ಅನ್ನುವಂಥ ಶಬ್ದ ಐತಲ್ಲ, ಇದಕ್ಕೆ ಏನನ್ನೂ ಉದಾಹರಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಗುರು ಅಂತ ಶಬ್ದ ಇಡೀ ನಮ್ಮ ಭಾರತ ದೇಶ ಅಲ್ಲ, ಹೊರದೇಶದಲ್ಲೇನೆ ಇರುವಂತ ಬೇರೆ. ಟೀಚರ್ ಅನ್ನುವ ಶಬ್ದಕ್ಕೆ ಅರ್ಥ ಬೇರೆ ನೋಡ್ರಿ, ಗುರು ಅನ್ನೋಕ್ಕೂ ಶಬ್ದ ಅರ್ಥ ಬೇರೆ. ಟೀಚರ್ ಅಂದಗತಿಗೆ ನಲ್ಲಿ ಹೆಣ್ಣು ಬರುವುದು ಗಂಡು ಬರುವುದು, ಗುರು ಅನ್ನಾಗ ಬೇರೆನ, ಗುರು ಮಾತೇನು ಅನ್ನುವಾಗ ಬೇರೆ ಎಷ್ಟು ಚಂದ ಐತೆ. ಅದಕ್ಕೆ ಈ ಗುರು ಅನ್ನುವ ಶಬ್ದ ನಮ್ಮನ್ನ ಒಂದು ಕಡೆ ಕಟ್ಟಿ ಹಾಕಿ ಬಿಡ್ತೈತಿ. ಎದಕ್ಕಂದ್ರೆ ಕಟ್ಟಿ ಹಾಕೋದಂದ್ರೆ ಗುರು ಮತ್ತು ಶಿಷ್ಯ ಇವರಿಬ್ಬರ ಮಧ್ಯದಲ್ಲಿ. ಇಲ್ಲಿ ಗುರು ಹೇಳುವವ ತನ್ನಲ್ಲಿ ಏನೇನು ವಿದ್ಯೆ ಇದೆಯಲ್ಲ, ಎಷ್ಟು ವಿದ್ಯೆ ಅದಾವ ಗುರುವಿನ ಹತ್ರ? 64 ವಿದ್ಯೆ ಅದಾವ, ಗೊತ್ತದ? ಆದ್ರೆ ಒಬ್ಬರ ಕಡೆ ಅಲ್ಲ. ಮತ್ತೆ ಗುರು ಅನ್ನೋ ಶಬ್ದನ ಹಂಗೈತಿ. ನಮ್ಮ ಭಾರತ ದೇಶದಲ್ಲಿ 64 ವಿದ್ಯೆಗಳದಾವ. ಅದು ಯಾವುದೇ ವಿದ್ಯೆ ಇರಬಹುದು, ನಾಟ್ಯ ಇರಬಹುದು, ಸಂಗೀತ ಇರಬಹುದು, ಕಲೆ ಇರಬಹುದು, ಚಿತ್ರಕಲೆ ಇರಬಹುದು, ಏನೇ ಇರಬಹುದು, ಎಲ್ಲವನ್ನು ಕಲಿಸುವನೇ ಗುರುನೇ. ಗುರು ಅನ್ನುವ ಶಬ್ದ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಆ ಗುರು ಶಬ್ದಕ್ಕ ಇನ್ನೊಂದು ಅರ್ಥ ನಾವೆಲ್ಲ ಹೇಳ್ತೀವಿ. ಈಗಾಗಲೇ ನೀವೆಲ್ಲ ಈ ಸಂಘವನ್ನ ಕಟ್ಕೊಂಡಿದ್ದೀರಲ್ಲ, ಆ ಮಾತೆಯ ಹೆಸರಿನಲ್ಲಿ ಒಂದು ಸಂಘವನ್ನ ಕಟ್ಕೊಂಡಿರಿ. ಅದಕ್ಕೆ ಆ ಮಾತೆಯ ಪ್ರಥಮವಾಗಿ 8ನೇ ವಯಸ್ಸಿಗೆ ಮದುವೆ ಮಾಡಿದ್ರೆ ನಿಮ್ಗೆ ಗೊತ್ತೈತಲ್ಲ. 8 ವಯಸ್ಸಕ್ಕ 8 ವಯಸ್ಸು ಪಾಪ ಅವಾಗ ಏನು ತಿಳಿಲ್ಲ. ಅಕಸ್ಮಾತ್ ಈಗ ಮಾಡಿದ್ರೆ ಅಂದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ಅವಾಗ ಏನು ತಿಳಿಲಾರ್ದಂತ ಆ ತಾಯಿ ಮನೆಗೆ ಬಂದಳು. ಯಾರ ಮನೆಗೆ ಗೊತ್ತಲ್ಲ, ಬಂದಿದ್ದೇವೆ. ಎಷ್ಟು ಚಂದ ಜ್ಯೋತಿಬಾ ಫುಲೆ ಅವ್ರ ಮನೆಗೆ. ಅವಾಗ ಬಂದು ಇಬ್ರು ಸಹಕಾರ ಎಷ್ಟು ಚಂದ ಇತ್ತಂದ್ರ ದೇಶವೇ ಇವತ್ತ ಕಣ್ಣೆತ್ತಿ ನೋಡುವಂಗ ಮಾಡಿದ ಇದೆ. ಯಾಕಂತಂದ್ರೆ ಬರೀ ಹೆಂಡತಿಯಾಗಿ ಬರಲಿಲ್ಲ, ಹೆಂಡತಿಯಾಗಿ ಬಂದು ಬೇರೆ ಇತ್ತು. ಅವಳಿಗೆ ಅಕ್ಷರ ಜ್ಞಾನವನ್ನ ಕೊಟ್ಟು ಅವಳ ಶ್ರೇಷ್ಠವಾದಂತಹ ಗುರು ಮಾತೆ ಮಾಡಿದ್ರಲ್ಲ, ಅದಕ್ಕೆ ಬಹಳ ಮಹತ್ವದ ಐತೆ. ಅದಕ್ಕೆ ಆ ಗುರು ಮಾತೆ ಕಲಿತ ಮನೆಯೊಳಗೆ ಕುಂದಿರಲಿಲ್ಲ, ಕಲಿತ ಕಲಿತು 4 ಮಂದಿಗೆ ಏನೇನಂದ್ರ, ನಾ ಅದಕ್ಕೆ ಹೇಳ್ತೀನಿ, ನೀವೆಲ್ಲ ಕೂಡ್ರಲ್ಲ, ಇದು ಪ್ರಜ್ಞಾವಂತರ ಸಭೆ. ಇದು ಇಲ್ಲಿ ಅರಿವಿನ ಕಣ್ಣನ್ನು ತೆರೆಸುವಂತಹ ಸಭೆ, ಇದು ಜ್ಞಾನದ ಸಭೆ. ಇಲ್ಲಿ ಕೂತಿರ್ತಕ್ಕಂಥ ಇಲ್ಲಿ ಜ್ಞಾನದ ಸಭೆಯೊಳಗ ಎಷ್ಟು ಚಂದ ನಾವೆಲ್ಲ ವಿಚಾರ ಮಾಡಕತ್ತೀವಂದ್ರೆ, ಯಾರಿಗಾಗಿ ಬದುಕಿದ್ರಲ್ಲ ಹಗಲು ರಾತ್ರಿ ತಾನು ತನ್ನ ಕಟ್ಟವನ್ನು ಅನುಭವಿಸಿ ತನ್ನ ಜೀವನ ಕಟ್ಟವನ್ನು ಮಾಡಿಕೊಂಡು ಅನುಭವದ ಶಬ್ದಗಳನ್ನು ಅನಿಸ್ಕೊಂಡು ತಾನು ಕಡಬಾರದ ಕಟ್ಟವನ್ನು ಕಟ್ಕೊಂಡು ಇನ್ನೊಂದು ಕಡೆ ಮುಂದಕ್ಕ ಅವ್ರ ಚೀಲ ಹತ್ತಿರ ನಿಮಗೆ ಕೈ ಹಿಡ್ಕೊಂಡ್ರಲ್ಲಿ ಏನಿದೆ ಬ್ಯಾಗ ಮತ್ತೆ ಹೋಗ್ಬೇಕ್ರಿ. ಈ ಸಮಾಜದೊಳಗ ಮಂದಿ ಹಂಗಿರ್ತೈತೆ ಗೊತ್ತಿಲ್ಲ ನಿಮಗ. ಯಾಕ ಪ್ರಪ್ರಥಮವಾಗಿ ಒಬ್ಬ ಮಹಿಳೆ ಹೊರಗೆ ಬರ್ಬೇಕಾದ್ರೆ ಏನೇನು ಅನಿಸ್ಕೊಂಡು ಏನೇನು ಹೋಗಿದ್ರು ಅನ್ನೋದು ನಿಮ್ಗೆಲ್ಲ ಗೊತ್ತೈತಲ್ಲ. ಯಾಕೆ ಅದರ ಪರಿಶ್ರಮ ಹಾಕೊಂಡು ಬರ್ತಿದಂದ್ರೆ ಈ ಜನಕ್ಕೆ ಬೇಯಕ್ ಹೋಗ್ಲಿಲ್ಲ. ಯಾಕೆ ಬೇಯಕ್ ಹೋಗ್ಲಿಲ್ಲ? ಅವ್ರ ಬಡ ಬಡ ಹಿಡಿದು ಹೊಡೆದ ಕಳಿಸ್ತಿದ್ರೆ. ಆದ್ರ ಆ ಗುರುಮಾತೆ ಒಂದು ಶಬ್ದ ಯಾರಿಗೂ ಏನು ಅನ್ಲಾರ್ದಂಗ ತನ್ನ ಪರಿಚಯನೊಳಗ ತಾನ ಒಂದು ಅರಿವಿ ಹಾಕೊಂಡು ಬಂದ ಯಾವಾಗ ಅದನ್ನ ಏನು ಒಗತಾರಲ್ಲ ಅವ್ರ ಹೊಡಿಗೆ ಹೋಗಲಾರ್ದ ತನ್ನ ಮಾತ್ರ ಪಾಠಶಾಲೆಗೆ ಹೋಗುದು, ಮತ್ ಕಲಿಸಿ ಬರುದು, ಮತ್ ಹಂಗ ಮಾಡೋದು. ಇದನ್ನ ಹೆಂಗಂದ್ರ ಅನವರತವಾಗಿ ಮಾಡ್ಯಾಳ.
ಅದಕ್ಕೆ ಇವತ್ತಿನೊಳಗ ಪ್ರಪ್ರಥಮ ಗುರುಮಾತೆ ಅಂತ ನಾವು ಇವತ್ತ ಕಳಿಸೋಳಿಕ್ಕೆ ಅವರೇ ಕಾರಣ. ಅದಕ್ಕೆ ಅಂತವ್ರ ಸಂಘವನ್ನ ನೀವೆಲ್ಲ ಮಾಡ್ಕೊಂಡಿರಲ್ಲ. ಬಹಳತ್ತು ಮಾತಾಡೋದು ಬೇಡ, ಯಾಕಂತಂದ್ರ ಈಗ ಸಮಯ 2:30 ಆಗೈತಿ. ನಿಮ್ಗೂ ಹಸುವಾಗ್ಯಾವ, ನಮಗೂ ಹಸುವಾಗ್ಯಾವ. ನಡೀತೆ ಆ ತಾಯಿ ನೋಡಿದ್ರೆ ಅಬಲಿ ಅನ್ನೋ ಶಬ್ದ ಎಲ್ಲಿತ್ತು ಹೇಳಿ ನೋಡೋಣ. ಆದ್ರೆ ದೇಶವನ್ನು ಕಟ್ಟಲಿಕ್ಕೆ, ದೇಶವನ್ನು ಬರಲಿಕ್ಕೆ ಈ ಜ್ಞಾನ ಇಲ್ಲದ ಮಂದಿಯನ್ನ ತಗೊಂಡು ಅವರ ಜ್ಞಾನವನ್ನಾಗಿ ಮಾಡ್ಬೇಕಾರ ಆ ಹೆಣ್ಣು ಮಗಳಿಗೆ ದಿಟ್ಟ ಮಹಿಳೆಯನ್ನ ಅನ್ಬೇಕು, ಹೌದಲ್ಲ? ಅದಕ್ಕೆ ಅಂತ ಕೆಲಸವನ್ನು ನೀವೆಲ್ಲ ಇಟ್ಕೊಂಡಿರಿ. ಅದಕ್ಕೆ ನೀವೆಲ್ಲ ಕೂಡ್ಕೊಂಡು ಇನ್ನು ಸಮಸ್ಯೆ ಹೆಂಗಂದ್ರೆ ಅದಕ್ಕೆ ಹೇಳಿದಾಗ ಪ್ರಜ್ಞಾವಂತರ ಸಭೆ. ಸಮಸ್ಯೆನೂ ನೀವು ಮಾಡ್ಕೊಳ್ದೆ, ಸಮಸ್ಯೆ ಪರಿಹಾರ ಯಾರು ಮಾಡ್ಕೊಳ್ದ್ರಿ? ಎಷ್ಟು ಚಂದ ಐತೆ ಹೇಳೋದಿಲ್ರಿ? ಸಮಸ್ಯೆನೂ ನೀವೇ ಮಾಡ್ಕೊಳ್ದೆ, ಸಮಸ್ಯೆ ಪರಿಹಾರ ನಾವು ನಾನು ಯಾವಾಗ ಗುರುಮಾತೆಯವರು ಕೂಡಿದ್ದೇನಿಲ್ಲ. ಅದಕ್ಕೆ ಅಧ್ಯಕ್ಷರಲ್ಲಿ ಕೇಳ್ಕೊತಾನೆ. ಇನ್ನೊಂದು, ನಮ್ಮ ಕರ್ನಾಟಕದ ಎಷ್ಟು ನಮ್ಮ ಶಿಕ್ಷಕರ ಸಂಘ ಐತಲ್ಲ ಅವ್ರನ್ನೆಲ್ಲ ಒಂದ ಕಡೆ ಕೂಡಿಸ್ಬೇಕು ಅಂತ ವಿಚಾರ ಮಾಡತ್ತೆ. ಹೌದಿಲ್ರಿ? ಯಾಕಂತಂದ್ರ ಅಂತ ಶಕ್ತಿನೇ ನಮ್ಮ ಗುರುಮಾತೆಯರಲ್ಲಿ ಇರುವತ್ನಾಗ. ಅದಕ್ಕೆ ತಾವೆಲ್ಲ ಇಲ್ಲಿ ಕೂಡ್ಕೊಂಡಿರಿ. ಆ ಗುರುಮಾತೆಯ ಹೆಸರಿನಲ್ಲಿ ಸಂಘ ಅಂತ ಅದಕ್ಕೆ ಅಧಿಕಾರ, ಪದಾಧಿಕಾರ ಇವೆಲ್ಲ ಇರುವೆ. ಆದ್ರೆ ಅವಕುರುಗಳ ಬೆನ್ನ ಎಲ್ಲ ಗಣ್ಯಮಾನ್ಯರು ಕೂಡ ನನ್ನ ನಮಸ್ಕಾರಗಳು. ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ನವದೆಹಲಿ, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಕಾಗವಾಡ ಶ್ರೀ ಬಸವನಗರ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಶ್ರೇಷ್ಠತೆ ತೋರಿದ ಶಾಲೆ ನಾಡಿನ ಏಳ್ಗೆ, ರಾಷ್ಟ್ರದ ಅಭಿವೃದ್ಧಿ, ಜಾಗತಿಕ ಶಾಂತಿ ಬೆಳೆಸುವಲ್ಲಿ ಉತ್ತಮ ಪ್ರಜೆಗಳನ್ನು ರೂಪಿಸಲು ಜ್ಞಾನದೇವಲವೇ ಕೆಂಪೋಡ್ ಸಿಎಸ್ಸಿ ಮಟ್ಟದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕವಲಸಿದ್ದ ಸಮರಕ್ಕೂ ಬದ್ಧ. ನಾನೀಗ ಹೇಳ್ತೀನಿ, ಅದಕ್ಕೆ ನಮ್ಮನ್ನ ನೀವು ವಿರೋಧ ಮಾಡಬೇಡ್ರಿ, ನಿಮ್ಮನ್ನ ನಾವು ವಿರೋಧ ಮಾಡಂಗಿಲ್ಲ. ನೀವು ನಮ್ಮನ್ನ ವಿರೋಧ ಮಾಡಿದ್ರೆ ನಾವು ಅನಿವಾರ್ಯವಾಗಿ ನಿಮ್ಮನ್ನ ನಾವು ವಿರೋಧ ಮಾಡ್ಬೇಕಾಗತ್ತ ಅನ್ನುವಂತ ಸಂದೇಶವನ್ನ ನಾನು ಈ ಮೂಲಕ ನಮ್ಮನ್ನ ವಿರೋಧ ಮಾಡ್ತಾ ಇರುವಂತ ರಾಜ್ಯದ ಕೆಲವರು ನಾಯಕರಿಗೆ ಇದನ್ನ ನಾನು ಮುಟ್ಟಿಸ್ಲಿಕ್ಕೆ ಹೇಳ್ತೇನೆ. ಯಾಕಂದ್ರೆ ಈಗೂ ನಾವು ಕೂಡಿ ಹೋಗೋಣ ಅಂತ ಹೇಳ್ತೇನೆ. ನೀವು ನಮಗ್ ಬೆಂಬಲ ಕೊಡ್ರಿ. ಹಿಂದೆ ಒಂದು ತಾಲೂಕಿನ ಒಂದು ಕಾರ್ಯಕ್ರಮ ಪ್ರೋತ್ಸಾಹ ಕೊಡಬೇಡ ಅಂತ ಹೇಳಂದ್ರ ಅವ್ರು ಹೇಳಿ, ನನ್ನ ಹೆಣ್ಣು ಮಕ್ಕಳಿಗೆ ನಾ ಪ್ರೋತ್ಸಾಹವನ್ನ ಕೊಡ್ತೀನಿ. ನೀ ನನಗೆ ಹೋಟ್ ಹಾಕಿಲ್ಲ, ಆದ್ರೆ ರಾಜ್ಯದಾಗ ನಾನಿನ ಹೋಟ್ ಹಾಕೇನಿ. ನಿನ್ನಗ್ ಹೋಟ್ ಬೇಕಂದ್ರೆ ನನ್ನ ಜೊತೆ ಚೆನ್ನಾಗಿರು, ನಾ ಹೆಣ್ಣು ಮಕ್ಳಿಗೆ ನಾನು ಏನು ಬೆಂಬಲ ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರಂತೆ. ಕೆಲವೊಬ್ರು ಬೇರೆಯವ್ರ ಮಾತು ಕೇಳಂಗಿಲ್ಲ. ಯಾಕಂದ್ರೆ ಇಲ್ಲಿ ಒಂದು ತಾಲೂಕಿನಲ್ಲಿ ಎಲ್ಲ ಸಂಘಗಳು ಒಗ್ಗಟ್ಟಾಗಿರ್ಬೇಕು. ಪುರುಷ ಪ್ರಧಾನ ಸಂಘಟನೆಗಳು ಇರ್ತಾರೆ, ಅವ್ರು ಸಿಗ್ತಾರೆ, ಅವರನ್ನು ನೀವು ಯಾಕೆ ಸೆಕೆಂಡ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅಂದ್ರೆ ಸ್ವಾಮಿ ವಿವೇಕಾನಂದರು, ನಿಮ್ಮ ದೇಶದಲ್ಲಿ ರಾಣಿ ಒಬ್ಬಳೇ ಇದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಮಹಾರಾಣಿಯರೇ, ಅವರಿಗೆ ನಾವು ಸೆಕೆಂಡ್ ಮಾಡೋದಿಲ್ಲ, ಕೈ ಎತ್ತಿ ನಮಸ್ಕಾರ ಮಾಡಿ ಅವರಿಗೆ ಹೃದಯದಲ್ಲಿ ಸ್ಥಾನ ಕೊಡ್ತೀವಿ ಅಂತ ಹೇಳಿ ನಮ್ಮ ಹೆಣ್ಮಕ್ಳ ಸ್ಥಾನವನ್ನ ಅವತ್ತು ಎತ್ತಿದ್ದಾರೆ. ಸಾಕಷ್ಟು ಇತಿಹಾಸವನ್ನ ನೋಡಿದಾಗ ನಮ್ಮ ಹೆಣ್ಮಕ್ಳಿಗೆ ಉತ್ತಮ ಸ್ಥಾನಮಾನ ಇದೆ. ಕೆಲವೊಂದು ಕಡೆ ಕೆಲವೊಂದು ಸಮಸ್ಯೆಗಳಿಂದಾಗಿ ಹೆಣ್ಮಕ್ಳ ಸ್ಥಾನಮಾನಗಳು ಕಡಿಮೆ ಆಗ್ತಾ ಇರುತ್ತೆ. ಅವುಗಳನ್ನ ಆಗಬಾರ್ದು ಅಂತ ನಾವು ನೀವೆಲ್ಲರೂ ಕೂಡಿ ಒಟ್ಟಾಗಿ ಹೆಣ್ಮಕ್ಳಿಗೆ ಒಂದು ಉತ್ತಮ ಸ್ಥಾನಮಾನಗಳನ್ನ, ಅವರಿಗೆ ಗೌರವವನ್ನ ಒದಗಿಸುವಂತೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಒಂದು ಸಂಘದ ಉದ್ದೇಶವೂ ಕೂಡ ಮುಖ್ಯವಾಗಿ ಅದೇ ಇರತಕ್ಕಂಥದ್ದು. ಇನ್ನು ಮುಂದೆಯೂ ಕೂಡ ಮುಖ್ಯವಾಗಿ ಈ ಸಂಘವನ್ನ ಬಲಪಡಿಸ್ತಾ, ಈ ಸಂಘದಲ್ಲಿ ಎಡರು ತೊಡರುಗಳು ಏನೇ ಬಂದರೂ ತಾವೆಲ್ಲರೂ ನಮಗೆ ಸಹಕಾರ ಕೊಟ್ರಿ, ನಾವು ನಿಮಗೆ ಸಹಕಾರ ಕೊಟ್ಟು ಈ ಸಂಘವನ್ನ ಒಂದಿಷ್ಟು ಅಭಿವೃದ್ಧಿ ಪಡಿಸೋಣ ಅಂತ ಹೇಳ್ತಾ ನನ್ನ ವಿನಂತಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಶಸ್ತಿ ಇದಾದ ನಂತರ ನಮ್ ದುಂಡವ್ವ ಅಜ್ಜಿ ಮಾತಾಡ್ರಿ ಅಂದಿವಿ. ಆದ್ರೆ ಅವರ ತಂಗಿ ನೀವೆಲ್ಲ ಕೂತ